ಎಲ್ಲರಿಗೂ ನಮಸ್ಕಾರ. ರುಚಿ ಮನೆಗೆ ಸ್ವಾಗತ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನವರಾತ್ರಿಯ 8ನೇ ದಿನದ ವ್ಲಾಗ್ ಇದು. ಎಷ್ಟು ಬೇಗ 8 ದಿವಸ ಆಗೋಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ. ನಾವು ಪೂಜೆ ಸ್ಟಾರ್ಟ್ ಮಾಡಿ ಇಷ್ಟು ಬೇಗ 8 ದಿವಸ ಆಯಿತಾ ಅಂತ ಅನಿಸ್ತಾ ಇದೆ. 8 ದಿವಸ ಒಳ್ಳೆ 8 ಗಂಟೆ ಥರ ಆಗೋಯಿತು. ಪ್ರತಿದಿನ ಇದೇ ಥರ ಪೂಜೆ ಮಾಡಿ ಆಮೇಲೆ ಟಿಫನ್ ಮಾಡಿ ಆ ದಿನ ಪ್ರಾರಂಭ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಇನ್ನು ಮುಂದೆ ನಾವು ಹೀಗೆ ಇರಬೇಕು ಅಂತೆಲ್ಲ ಅನಿಸ್ತಾ ಇರುತ್ತೆ. ಆದರೆ ಹೆಣ್ಮಕ್ಳಿಗೆ ಅವ್ರದ್ದೇ ಅದು ಪ್ರಾಬ್ಲಮ್ಸ್ ಇರುತ್ತಲ್ಲ, ಹಾಗಾಗಿ ಅದಾಗೋದೂ ಇಲ್ಲ. ನಿಲ್ಲಿಸಿ ಪೂಜೆ ಮಾಡೋದಕ್ಕೂ ಅದೊಂಥರ ಪೂಜೆ ಮಾಡ್ದಂಗೆ ಅನಿಸೋದು ಇಲ್ಲ. ಹಾಗಾಗಿ ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ಪೂಜೆ ಮಾಡೋಣ ಅಂತಲೇ ಅಂದ್ಕೊಂಡಿದ್ದು. ಆದರೆ 9 ದಿವಸನೂ ಪೂಜೆ ಮಾಡೋದಿದೆಯಲ್ವ, ಅದರಲ್ಲಿ 8ನೇ ದಿವಸ ಇವತ್ತು. 8 ದಿವಸ ನಾವು ಪೂಜೆ ಮಾಡಿಕೊಂಡು ಯಾವುದೇ ವಿಘ್ನಗಳಿಲ್ದಂಗೆ ಆಯ್ತಲ್ಲ, ಅದು ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಾಯಿತು ಪೂಜೆ. ಈ ಸಾರಿ ಅಂತೂ ತುಂಬಾ ಚೆನ್ನಾಗಿ ಪೂಜೆ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆಲ್ಲ ಆದಮೇಲೆ ಹೊಸ್ಲು ಪೂಜೆ ಮತ್ತು ಮನೆಯಲ್ಲಿ ಪೂಜೆ ಎಲ್ಲ ಮುಗ್ದಿದ್ದೆಲ್ಲ ಆದಮೇಲೆ ಇನ್ನು ಟಿಫನ್ಗೆ ಅಂದರೆ ಇವತ್ತಿನ ನೈವೇದ್ಯಕ್ಕೆ ನಾನು ನಿಂಬೆಹಣ್ಣು ಚಿತ್ರಾನ್ನ ಮಾಡಿದ್ದೆ. ಹಾಗೆ ಟಿಫನ್ಗೆ ಟೊಮೆಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡೆ. ಹಿಂದಿನ ದಿನ ನಾವು ಅತ್ತಿಗೆರೂರು ಹೊಸಕೋಟೆಗೆ ಹೊರಟೋಗಿದ್ವಲ್ಲ, ಹಾಗಾಗಿ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬರ್ಬೇಕಾಗಿತ್ತು. ಸಂಡೇ ಇಲ್ಲ ಮಂಡೇ ಮಾರ್ನಿಂಗೇ ತರಿಸೋದು ನಾನು. ಅದು ಫ್ರೆಶ್ ಆಗಿರುತ್ತೆ. ಸೋಮವಾರ ಬೆಳಗ್ಗೆನೇ ತರಕಾರಿ ಎಲ್ಲ ತರಿಸಿದ್ರೆ 1 ವೀಕ್ ಬರುತ್ತೆ ಅಂತ ಹೇಳಿ ವಾರಕ್ಕೊಂದು ಸಾರಿ ತರಿಸ್ತಾ ಇದ್ದೆ. ಆದರೆ ನೆನ್ನೆ ದಿವಸನೇ ತೊಗೊಂಬರೋಣ ಅಂತ ಅಂದ್ಕೊಂಡ್ವಿ, ಆಗಿರಲಿಲ್ಲ. ಅಣ್ಣ ಬೇಡ ಬಿಡು ಸೋಮವಾರ ಬೆಳಗ್ಗೆನೇ ತೊಗೊಂಬರೋಣ ಅಂತಲೇ ಹೇಳಿದ್ರು. ನಾ ಪೂಜೆ ಎಲ್ಲ ಮಾಡಿ ಟಿಫನ್ ಎಲ್ಲ ಮಾಡಿದ್ದೆಲ್ಲ ಆದಮೇಲೆ ಅಣ್ಣ ಫಸ್ಟ್ ಹೇಳ್ಬಿಟ್ಟಿದ್ರು, ನೀವು ಬಂದು ಏನೇನು ಬೇಕೋ ನೀವೇ ತೊಗೊಳ್ಳಿವ್ರಾ ಅಂತ ಹೇಳ್ಬಿಟ್ಟಿದ್ರು. ಇನ್ನು ಹಬ್ಬ ಬೇರೆ ಇತ್ತಲ್ಲ. ಇನ್ನು ಆಯುಧ ಪೂಜೆ ವಿಜಯದಶಮಿ ಅಂತಂದರೆ ಹೂವದ ರೇಟ್ ಅಂತೂ ಮತ್ತೆ ಜಾಸ್ತಿ ಆಗೇ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಹಾಗೆ ಸಾಮಂತಿಗೆ ಹೂವು ಎಲ್ಲ ತೊಗೊಂಡ್ಬಿಡೋಣ, ಹಾರಗಳೆಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋಣ, ಇನ್ನು ಕಾರಿಗೆ ಮಾತ್ರ ಹೊರಗಡೆ ತರಿಸೋಣ ಹಾರನ ಅಂತ ಫಸ್ಟೇ ಮಾತಾಡ್ಕೊಂಡಿದ್ವಿ. ಊರಿಂದನೇ ತೊಗೊಬರ್ಬೇಕು ಹೂವು ಎಲ್ಲ ಅಂತ ಅಂದ್ಕೊಂಡ್ವಿ. ಆದರೆ ಊರಲ್ಲಿ ಈ ಸಾರಿ ಹೂವು ತೊಗೊಬರೋದಕ್ಕಾಗಿಲ್ಲ, ಗಿಡ ಎಲ್ಲ ಕೊನೆಯಾಗೋಗಿತ್ತು. ಹಾಗಾಗಿ ಎಲ್ಲ ಇವಾಗ ಹೊಸ್ದಾಗಿ ಹಾಕಿರೋ ಹೂವು ಅದು ದೀಪಾವಳಿಗೆ ಬರುತ್ತೆ ಅಂತ ಹೇಳಿದ್ರು. ಟಿಫನ್ಗೆ ಟೊಮೊಟೊ ಬಾತ್ ಮಾಡಿದ್ದು ಆಯಿತು. ಹಾಗೆ ಸ್ವಲ್ಪ ನಿಂಬೆಹಣ್ಣು ಚಿತ್ರಾನ್ನ ಮಾಡಿಬಿಡೋಣ ಅಂತ ಹೇಳಿ ನಿಂಬೆಹಣ್ಣು ಚಿತ್ರಾನ್ನ ಮಾಡಿದೆ. ದೇವ್ರ ಪ್ರಸಾದಕ್ಕೂ ಇಡ್ಬೋದು, ನೈವೇದ್ಯಕ್ಕೂ ಆಗುತ್ತೆ ಅಂತ ಹೇಳಿ ನಿಂಬೆಹಣ್ಣು ಚಿತ್ರಾನ್ನ ಮಾಡಿಕೊಂಡೆ. ಎಲ್ಲ ಬೇಗನೆ ಮುಗಿಸೋ ಅಷ್ಟರಲ್ಲಿ 8 ಗಂಟೆ ಆಗಿ ಹೋಯಿತು. ಪ್ರೀತು ಹೇಗೂ ಆಫೀಸ್ಗೆ ಹೋಗುತ್ತಲ್ಲ, ಪ್ರೀತು ಜೊತೆನೇ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಡುಗೆ ಮನೆ ಕೆಲಸ ಮುಗಿದ್ರೆ ಅರ್ಧ ಕೆಲಸ ಆದಾಗೇ. ಹಾಗಾಗಿ ಟಿಫನೆಲ್ಲ ಮಾಡಿ ಹೊರಟ್ಬಿಟ್ಟು ತರಕಾರಿ ತೊಗೊಂಡ್ರೆ ಇನ್ನು ತರಕಾರಿ ಎಲ್ಲ ಜೋಡಿಸೋದು, ಇನ್ನು ಹೂವು ಪೋಣಿಸಿಡೋದು, ಹಾರಗಳು ಮಾಡೋದು, ಅದರದ್ದೇ ಒಂದು ದಿನದ ಕೆಲಸ ಆಗೋಗುತ್ತೆ. ಹಾಗಾಗಿ ಎಲ್ಲ ಕೆಲಸಗಳು ಇವತ್ತೇ ಮಾಡ್ಕೊಂಬಿಡೋಣ, ಇನ್ನು ನಾಳೆ ಒಂದು ದಿವಸ ಗ್ಯಾಪ್ ಇರುತ್ತೆ. ಮೇಲ್ಗಡೆಯಿಂದ ಇನ್ನು ಎಲ್ಲ ಮನೆ ಕ್ಲೀನ್ ಮಾಡ್ಕೋಬೇಕಲ್ಲ ಅಂತ ಈ ಥರ ಫಸ್ಟೇ ಪ್ಲಾನ್ ಮಾಡ್ಕೊಂಡ್ವಿ ಎಲ್ಲ ಕೆಲಸನೂ. ನಿಂಬೆಹಣ್ಣು ಚಿತ್ರಾನ್ನದ ಒಗ್ಗರಣೆ ಎಲ್ಲ ಆಯಿತು. ಅನ್ನ ಎಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ದೇವರ ನೈವೇದ್ಯಕ್ಕೆಲ್ಲ ಇಟ್ಟಿದ್ದೆಲ್ಲ ಆಯಿತು. ಪ್ರತಿ ದಿವಸನೂ ನವರಾತ್ರಿನೇ ಇರಬಾರ್ದಾ ಅಂತ ಅನಿಸುತ್ತೆ. ಎಷ್ಟೇ ಭಕ್ತಿಯಿಂದ ಪೂಜೆ ಮಾಡ್ತಿದ್ರೆ ಏನೋ ಒಂಥರ ಮನ್ಸಿಗೆ ತೃಪ್ತಿ ಅದು. ಇನ್ನು ಟಿಫನೆಲ್ಲ ನಾವು ಮುಗಿಸ್ಕೊಂಡು ಪ್ರೀತು ಹೋಗ್ತಾಯಿತ್ತು. ಪ್ರೀತು ಜೊತೆನೇ ಹೊರಟ್ವಿ. ಅದಕ್ಕೇನು ಇಷ್ಟು ಬೇಗ ನಾನು ತಿನ್ನಲ್ಲ ಅಂತ ನಾನು ನವರಾತ್ರಿ ಪೂಜೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು 8 ಗಂಟೆಗೆ ಟಿಫನ್ ಮಾಡೋದು ಬೇರೆ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೆ. ಹಾಗಾಗಿ ನಾವು ಇನ್ನು ಹೊರಗಡೆ ಹೋಗಬೇಕಲ್ಲ, ಇನ್ನು ತರಕಾರಿ ಎಲ್ಲ ತೊಗೊಬರೋದಕ್ಕೆ 1 ಅವರ್ ಲೇಟ್ ಆಗುತ್ತೆ. ಅಣ್ಣನೂ ಅದಕ್ಕೆ ಹೇಳ್ತಾಯಿದ್ರು, ಇವಾಗ ಹೋದ್ರೆ ಹಾಗೆ ಅಡಿಗಾಸ್ ಹತ್ರ ಹೋಗೋಣ ಬಾ ಕಾಫಿ ಕೊಡಿಸ್ತೀನಿ ಅಂತ. ಅದಕ್ಕೇ ಫಸ್ಟು ನಾನು ಬರೋಲ್ಲ ಅಂತ ಇದ್ದರು. ಆಮೇಲೆ ಅಣ್ಣ ಅಡಿಗಾಸಲ್ಲಿ ಕಾಫಿ ಕೊಡಿಸ್ತೀನಿ ಬಾ ಅಂತೆಲ್ಲ ಕರೀತಾಯಿದ್ರು. ಅದಕ್ಕೆ ತುಂಬ ಇಷ್ಟ ಅಡಿಗಾಸಲ್ಲಿ ಕಾಫಿ ಅಂತಂದರೆ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಹೊರಟ್ವಿ. ಅಲ್ಲಿ ಹೋಗಿ ಪ್ರೀತನ್ನ ಎಲ್ಲ ಬಿಟ್ಟಾದಮೇಲೆ ತರಕಾರಿ ತೊಗೊಬರೋಣ ಅಂತ ಹೋದ್ವಿ. ಆಮೇಲೆ ಅಮ್ಮಂಗೆ ಬೇರೆ ಟ್ಯಾಬ್ಲೆಟ್ಗಳು ತೊಗೋಬೇಕಾಗಿತ್ತು ಮೆಡಿಕಲ್ ಶಾಪಲ್ಲಿ. ನಾವು ಹಿಂದಿನ ದಿವಸ ಬೇರೆ ಅಣ್ಣ ಇರಲಿಲ್ವಲ್ಲ, ಹಾಗಾಗಿ ಅಮ್ಮಂಗೆ ಟ್ಯಾಬ್ಲೆಟ್ ತೊಗೊಬಂದಿರಲಿಲ್ಲ. ಹಾಗೆ ಮೆಡಿಕಲ್ಗೆ ಹೋಗಿ ಟ್ಯಾಬ್ಲೆಟ್ ತೊಗೊಂಡು ಅಲ್ಲೇ ಅಡಿಗಾಸ್ಗೆ ಹೋಗಿ ಕಾಫಿ ಎಲ್ಲ ಕುಡ್ದಿದ್ದೆಲ್ಲ ಆದಮೇಲೆ ಮತ್ತೆ ತರಕಾರಿ ತೊಗೊಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಹೂವಿನ ರೇಟ್ ಆಗಲೇ ನೋಡಿದ್ರೆ ನಾವು ಹೋದ ವಾರ ಬನಶಂಕರಮ್ಮಂಗೆ ಹೋಗಿದ್ದಾಗೆಲ್ಲ 100 ರೂಪಾಯಿ, 120 ರೂಪಾಯಿ ಈ ಥರ ಇತ್ತು ಕೆಜಿ. ಇವಾಗ ನೋಡಿದ್ರೆ 300, 400 ಆಗೋಗಿತ್ತು. ಎಷ್ಟು ಅಂತ ಒಂದು 2-3 ಹತ್ರ ನೋಡಿದ್ವಿ. ಆದರೆ ಒಂದು ಹತ್ರ ಅಂತೂ ಫುಲ್ಲು ಹೂವು ಎಲ್ಲ ಹೊರಟೋಗಿತ್ತು. ಇನ್ನೊಂದು ಹತ್ರ ನೋಡಿದ್ವಿ, ಸ್ವಲ್ಪ ಚೆನ್ನಾಗಿತ್ತು ಹೂವು, ನೋಡೋದಕ್ಕೂ ಒಂದು ಸ್ವಲ್ಪ ಚೆನ್ನಾಗಿತ್ತು. ಅದರ ರೇಟು 400 ರೂಪಾಯಿ ಇತ್ತು ಅಲ್ಲಿ. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಅಲ್ಲೇ ಒಂದು 3 ಕೆಜಿ ಹೂವು ತೊಗೊಂಡ್ವಿ. ಅಲ್ಲಿ ತೊಗೊಂಡು ಇಲ್ಲಿ ಹಳ್ಳಿ ತೋಟಕ್ಕೆ ಬಂದ್ವಿ. ತರಕಾರಿ ತುಂಬ ಚೆನ್ನಾಗಿರುತ್ತೆ ಅಂತ. ಹೂವದ ರೇಟ್ ಜೊತೆಗೆ ತರಕಾರಿ ರೇಟು ತುಂಬಾ ಜಾಸ್ತಿ ಆಗೋಗೈತೆ. ಹಣ್ಣಂತೂ ಕೇಳೋಕ್ಕೆ ಆಗೋಲ್ಲ. ಹಣ್ಣಿನ ರೇಟು ಎಲ್ಲ ಜಾಸ್ತಿ ಆಗೋಗೈತೆ. ಎಲ್ಲ ತರಕಾರಿ ಮತ್ತು ಹೂವು, ಹಣ್ಣು, ಸೊಪ್ಪು ಎಲ್ಲ ತೊಗೊಂಡ್ವಿ. ಬಿಲ್ ಹಾಕಿಸಿದ್ರೆ ಹಬ್ಬ ಹೇಳೋದಕ್ಕಾಗಲ್ಲ, ಅಷ್ಟಾಗೋಗೈತೆ. ತರಕಾರಿಗೆ ಇಷ್ಟಿಷ್ಟು ಅಂದರೆ ಏನು ಒಂದು ವಾರ ಬರುತ್ತೆ ಅಷ್ಟೇ. ಇಲ್ಲಿಗೆ ಇವತ್ತಿನ ವ್ಲಾಗ್ ಎಂಡ್ ಆಗುತ್ತಿದೆ. ಥ್ಯಾಂಕ್ ಯು.